ಜಲಜೀವನ್ ಮಿಷನ್ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಹಾಗೂ ಆರೂವರೆ ಕಾಮಗಾರಿ ಟೆಂಡರ್ ಆದರೂ ಕಾಮಗಾರಿ ಪ್ರಾರಂಭಿಸದೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಜಂಟಿ ಕೃಷಿ ನಿರ್ದೇಶಕ ಹಾಗೂ ಆಡಳಿತಾಧಿಕಾರಿ ಡಾ ಮಂಜುನಾಥ್ ತಾಕೀತು ಮಾಡಿದರು. ಇವರು ನಗರದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಜನವರಿ ಅಂತ್ಯದೊಳಗೆ ತುಂಗಾ ನೀರು ಮನೆ ಮನೆಗೆ ತಲುಪಲಿದ್ದು ಕೆಲವು ಕಾಮಗಾರಿ ಬಾಕಿ ಇದ್ರೆ ಇನ್ನೂ ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇನ್ನು ಸಿಸಿ ರಸ್ತೆಯನ್ನ ಅಗೆದು ಪೈಪ್ಲೈನ್ ಮಾಡಿ ನಂತರ ಮುಚ್ಚಲು ಕೆಲವು ಕಡೆ ಪೈಪ್ಲೈನ್ ಯುಕ್ತಿಯಾಗದೆ ಎಂದು ದೂರುಗಳಿವೆ. ಇವುಗಳನ್ನ ಸರಿಪಡಿಸಬೇಕು. ಬಾಕಿ ಇರುವ ಕಾಮಗಾರಿಗಳನ್ನ ತುರ್ತಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಶಿಶು ಅಭಿವೃದ್ಧಿ ಅಧಿಕಾರಿ ಹರಿಪ್ರಸಾದ್ ಮಾತನಾಡಿ, ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಒಟ್ಟು 540 ಅಂಗನವಾಡಿ ಕೇಂದ್ರಗಳಿದ್ದು, ಶಾಲಾ ಕಟ್ಟಡದಲ್ಲಿ 35, ಪಂಚಾಯಿತಿ ಕಟ್ಟಡದಲ್ಲಿ 4, ಸಮುದಾಯ ಕಟ್ಟಡದಲ್ಲಿ 44 ನಡೆಯುತ್ತಿದ್ದ ನಗರದ ಪ್ರದೇಶದಲ್ಲಿ 12, ಗ್ರಾಮೀಣ ಭಾಗದಲ್ಲಿ 30 ಕಟ್ಟಡಗಳಿಗೆ ಖಾಲಿ ನಿವೇಶನದ ಕೊರತೆ ಇದೆ ಎಂದರು. ಸಭೆಯಲ್ಲಿ ಕೃಷಿ, ತೋಟಗಾರಿಕೆ, ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಸಾರಿಗೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪ್ರಗತಿ ವರದಿ ನೀಡಿದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ಅದು ಇಟ್ಕೋಬೇಕು. ನೀವೇ ಆಗಲಿ ಇನ್ನೊಬ್ಬರಾಗಲಿ, ವಿ ಆಲ್ ಹ್ಯಾವ್ ಟು ವರ್ಕ್ ಇನ್ ದಟ್ ಫ್ಯಾಷನ್. ಆ ಥರ ಸ್ವಲ್ಪ ನೀವು ಆರ್ಗನೈಸ್ ಮಾಡ್ಕೊಳ್ಳಿ. ಏನಾಗಬೇಕಾಗಿದೆ, ಯಾಕೆ ಈಗ ಸರ್ಕಾರ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಮಾಡ್ತಕ್ಕಂಥದ್ದು, ಅದೇ ಅಂತ ಹೆಂಡಪ್ಪಿದೆ, ಅದರ ಉದ್ದೇಶ ಈಡೇರ್ಬೇಕಲ್ಲ. ಆಯ್ತು ಹೇಳಿ. ಮತ್ತೆ ಮೊಳಕಾಲ್ಮೂರು ತಾಲೂಕು 136 ವರ್ಕ್ಸ್, ಬ್ಯಾಚ್ 136 ವರ್ಕ್ಸ್ ಏನಿದೆ ಸ್ಟೇಟಸ್? 130 ಸ್ಟಾರ್ಟ್ ಆಯ್ತು. 130 ಸ್ಟಾರ್ಟ್ ಆಗಿದೆ. ಆಯ್ತು, ವೆರಿ ಗುಡ್. ಅದ್ರ 100 ರಿಟರ್ನ್